ಕುಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಸ್ವಚ್ಛತಾ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೇವೆ ಅದನ್ನು ಎರಡನೇ ಭಾಗವಾಗಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನಪ್ಪ ಎರಡನೇ ಹಂತದ ಕಾರ್ಯಕ್ರಮ ಅಂತೇಳಿದ್ರೆ, ಈ ವಾಲೆಪುರ ಗ್ರಾಮ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಿಂದ 8 ಕಿಲೋಮೀಟ್ರ್ ದೂರ ಇದೆ. ಏನು ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕಾಗಲ್ಲ, ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು. ಅದಕ್ಕೆ ಸಾರ್ವಜನಿಕರ ಬಾಗಿಲಿಗೆ ಪಂಚಾಯಿತಿ ಬರಬೇಕಂತೇಳಿ ಮೊದಲನೇದಾಗಿ ಕಸಮುಕ್ತ ಗ್ರಾಮ ಪಂಚಾಯಿತಿಯ ಭಾಗವಾಗಿ ವಾಲೆಪುರನ ಕಸಮುಕ್ತ ಗ್ರಾಮವನ್ನಾಗಿ ಮಾಡಬೇಕಂತ ಪಣ ತೊಟ್ಟಿದ್ದೀವಿ. ಇಲ್ಲಿನ ಎಲ್ಲ ಸಾರ್ವಜನಿಕರು ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೇವೆ. ನಾವು ಕುಡ್ತಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ಗ್ರಾಮ ಮಾಡಬೇಕು ಅಂದ್ಬಿಟ್ಟು ಪಣ ತೊಟ್ಟಿದ್ದೀವಿ. ಗ್ರಾಮ ಪಂಚಾಯಿತಿ ನಮ್ಮ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮಸ್ಥರು, ನಮ್ಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಸ್ವಚ್ಛ ಗ್ರಾಮ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪಣ ತೊಟ್ಟಿರೋದ್ರಿಂದ ಎಲ್ಲ ಸಹಕಾರ ಐತೆ ನಮಗೆ. ನಾವು ಮಾಡೇ ಮಾಡ್ತೀವಿ. ಮೊನ್ನೆ ವಾರ್ಡ್ ಸಭೆ ಮಾಡಿದ್ವಿ ಇಲ್ಲಿ ವಾಲೆಪುರದಲ್ಲಿ. ಆವತ್ತು ಎಲ್ಲ ಸಾರ್ವಜನಿಕರೆಲ್ಲ ಕಸ ತುಂಬ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಆಯಿತು, ಅತಿ ಶೀಘ್ರದಲ್ಲೇ ಕಸಮುಕ್ತ ಗ್ರಾಮ ಮಾಡ್ತೀವಿ ವಾಲೆಪುರನ ಅಂತ ಹೇಳಿದ್ವಿ. ಆಲ್ರೆಡಿ ಬಂದಿದ್ದೇವೆ. ಎಲ್ಲ ನಮ್ಮ ಸಾರ್ವಜನಿಕರು, ವಾಲೆಪುರದ ಸಾರ್ವಜನಿಕರು ಎಲ್ಲರೂ ನಮ್ಮ ಸಪೋರ್ಟ್ ಕೊಟ್ಟು ಒಂಚೂರು ಕಸ ರಸ್ತೆಯಲ್ಲಿ ಹಾಕಿದೆ 2 ದಿನಕ್ಕೊಮ್ಮೆ ಗಾಡಿ ಬರುತ್ತೆ. ಆ ಗಾಡಿಗೆ ಹಾಕಿದ್ರೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಟ್ಟರೆ ನಾವು ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡೇ ಮಾಡ್ತೀವಿ. ಇವತ್ತು ಮನೆ ಮನೆಗೂ ಕಸದ್ದು ಬೇರ್ಪಡೆ ಮಾಡಿಸೋದಕ್ಕೆ 2 ಡಸ್ಟ್ಬಿನ್ ಥರ ಕೊಡ್ತಾಯಿದ್ದೀವಿ. ಅದನ್ನು ಕೊಟ್ಟು ಜನಗಳಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲಿ ಕಸ ಆಗದಿದ್ದಂಗೆ ಮನೆ ಕಸದ ಗಾಡಿ ಬರುತ್ತೆ, ಆ ಗಾಡಿಗೆ ಕೊಡಬೇಕು ಅಂತ. ಅದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ವಾಲೆಪುರದ ಗ್ರಾಮದಲ್ಲಿ 3 ಜನ ಸದಸ್ಯರಿದ್ದಾರೆ. ಆ 3 ಜನ ಸದಸ್ಯರಲ್ಲಿ ವಾಲೆಪುರದ ಗ್ರಾಮದ ಬಗ್ಗೆ ಏನನ್ನ ಡಿಸ್ಕಷನ್ ಮಾಡ್ತಾರೆ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಒಬ್ಬ ಸದಸ್ಯರು, ಅವರು ಮುನ್ರಾಜು ಅಂತ. ಇನ್ನೊಂದು ಸದಸ್ಯರು ಏನು ಮಾಡ್ತಾರೆ, ಅವರು 3 ತಿಂಗಳು ಒಂದು 3 ಮೀಟಿಂಗ್ ಆದಮೇಲೆ ಬಂದಿಲ್ಲ ಅಂದರೆ ಅವ್ರ ಸದಸ್ಯತ್ವ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಒಂದು 3ನೇ ಮೀಟಿಂಗ್ ಸೈನ್ ಮಾಡಿಬಿಟ್ಟು ಬರ್ತಾರೆ. ಇವತ್ತು ನಾವು ಈ ಕಸದ ವಿಚಾರದಲ್ಲಿ ವಾಲೆಪುರಕ್ಕೆ ಬಂದಾಗ ವಾಟರ್ ಮ್ಯಾನ್ಗಳನ್ನ ಬಿಡ್ದಿರ ಬೇರೆ ಕೆಲಸ ಕೊಟ್ಟು ಬೇರೆ ಕೆಲಸ ಮಾಡಿಸ್ತಾಯಿದ್ದಾರೆ. ನಾವು ವಾಟರ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಆ ಸದಸ್ಯರು ಫೋನ್ ತೊಗೊಂಡು ಮಾತಾಡ್ತಾರೆ, ನಮ್ಮ ಊರಿಗೆ ಬರಬೇಕಂದ್ರೆ ನಮ್ಮ ಪರ್ಮಿಷನ್ ತೊಗೊಂಡು ಅಂತ. ಕಸಮುಕ್ತ ಕುಡ್ತಿ ಗ್ರಾಮ ಪಂಚಾಯಿತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 3 ವರ್ಷಗಳಿಂದ ಗೆದ್ದಾಗಿಂದನೂ ನಾವು ಪ್ರಯತ್ನಗಳು ಪಟ್ಟು ಎಲ್ಲೇ ಜಾಗಗಳ ಅವಕಾಶ ಸಿಗ್ದಿರ ಇದು ಹಿಂಗೆ ಮುಂದುವರ್ಕೊಂಡೇ ಹೋಗ್ತಾ ಇತ್ತು. ಇವಾಗೇನೋ ಲಾಸ್ಟ್ ಟೈಮು ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡು ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಬೇಕು, ಎಲ್ಲ ಗ್ರಾಮಗಳಿಗೆ ಆರೋಗ್ಯಗಳ ಮೇಲೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇವಾಗ ಮೊನ್ನೆ ಮೊದಲನೇ ಹಂತದ ಸುಲ್ಕುಂಟೆ ಗ್ರಾಮದಲ್ಲಿ ಮೊದಲನೇ ಹಂತದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದು ಕಡೆಯಿಂದ ಮಾಡ್ಕೊಂಬಂದಿದ್ದಾರೆ. ಇವಾಗ 2ನೇ ಹಂತದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ವಾಲೆಪುರದಿಂದ ಚಾಲನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ, ಸ್ಥಾಯಿ ಸಮಿತಿ ಸದಸ್ಯರಿಗೂ ನಾವು ಅಭಿನಂದನೆ ಹೇಳಬೇಕು. ಕುಡ್ತಿ ಗ್ರಾಮ ಪಂಚಾಯಿತಿಯಿಂದ ಕಸಮುಕ್ತ ಪಂಚಾಯಿತಿಯನ್ನು ಮಾಡಬೇಕಂತ ನಾವು ತೊಗೊಂಡಿದ್ವಿ. ಅದೇ ರೀತಿಯಾಗಿ 2ನೇ ಇದಕ್ಕೆ ನಾವು ವಾಲೆಪುರ ಇದನ್ನು ನಾವು ತೊಗೊಂಡಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಜಾಸ್ತಿ ನಮಗೆ ಅರ್ಜಿಗಳು ಬಂದಿದ್ದಂದರೆ ಕಸ ರಸ್ತೆ ಬದಿಗಳೆಲ್ಲ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಇದು ಮಾಹಿತಿ. ಅದೇ ರೀತಿಯಾಗಿ ಇವತ್ತು ವಾಲೆಪುರ ಕುಡ್ತಿ ಗ್ರಾಮ ಪಂಚಾಯಿತಿ ವಾಲೆಪುರಕ್ಕೆ ಎಲ್ಲ ಬಂದು ಕಸ ಮುಕ್ತವನ್ನು ಮಾಡಬೇಕಂದ್ಬಿಟ್ಟು ನಾವು ಕಸಕ್ಕೆ ನಾವು ಆಲ್ರೆಡಿ ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಗ್ರಾಮಸ್ಥರಿಗೆ ಕಸಗಳನ್ನು ರಸ್ತೆ ಬದಿಗಳಲ್ಲಿ ಹಾಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪಂಚಾಯತಿ ವತಿಯಿಂದ ಕಸದ ಬುಟ್ಟಿಗಳನ್ನು ಕೊಡ್ತಾಯಿದ್ದೀವಿ. ಒಂದು ಹಸಿ ಕಸ, ಒಂದು ಒಣ ಕಸ ಅಂತ. ಸಾರ್ವಜನಿಕರು ಹಸಿ ಕಸ ಒಣ ಕಸವನ್ನು ಮನೆಯಲ್ಲೇ ಬೇರ್ಪಡಿಸಿ ಗಾಡಿ 2 ದಿನಕ್ಕೆ ಒಂದು ಬಾರಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ವಚ್ಛತೆ ಗಾಡಿಗಳಿಗೆ ನೀವು ಕೊಡಬೇಕು. ಅದೇ ರೀತಿಯಾಗಿ ಬಾಡಿಗೆ ಮನೆಗಳು ಯಾರ್ದಿದೆ ಅದು ಬಾಡಿಗೆ ಮನೆ ಮಾಲೀಕರು ದಯವಿಟ್ಟು ಎಲ್ಲ ಬಾಡಿಗೆದಾರರು ಅವರು ನಮ್ಮ ಗ್ರಾಮಸ್ಥರೇ, ಅವ್ರಿಗೂ ಒಂದು ವಿನಂತಿ ಮಾಡ್ತೀನಿ, ನೀವು ಎಲ್ಲರೂ ಬಾಡಿಗೆದಾರರಿಗೆ ಕಸವನ್ನು ಯಾರೂ ನೀವು ಹೊರಗಡೆ ತೊಗೊಂಡು ಹೋಗ್ಬಾರ್ದು. ಡಸ್ಟ್ಬಿನ್ ಕೊಟ್ಟಿರ್ತೀವಿ, ಡಸ್ಟ್ಬಿನ್ದಲ್ಲಿ ಹಾಕಿ ಮತ್ತು ಸ್ವಚ್ಛತೆ ಗಾಡಿಗೆ ಕೊಡಬೇಕಂತ ನೀವು ಅವ್ರ ಹತ್ರ ಒಂದು ಸ್ಟ್ರಿಕ್ಟಾಗಿ ನೀವು ವಿನಂತಿ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತೆ.
ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು. ಇವಾಗ ಟೋಟಲ್ 3 ಜನ ಇದ್ದಾರೆ. 3 ಜನದಲ್ಲಿ ಮುನ್ರಾಜಣ್ಣ ಒಬ್ರು ಇದ್ದಾರೆ, ಸೋಮಣ್ಣ ಒಬ್ರು ಇದ್ದಾರೆ, ಆಯಮ್ಮ ಒಬ್ರು ಇದ್ದಾರೆ, ಮಮತಮ್ಮ ಒಬ್ರು ಇದ್ದಾರೆ. ನನ್ನ ಲೆಕ್ಕದಲ್ಲಿ ನನಗೆ ಕಾಣಿಸ್ತಾ ಇರೋದು ಮುನ್ರಾಜಣ್ಣ ಒಬ್ಬನೇ ಇವಾಗ ಕಾಣಿಸ್ತಾ ಇದ್ದಾನೆ ಇಡೀ ವಾಲೆಪುರದಲ್ಲಿ ಗ್ರಾಮ ಇದರಲ್ಲಿ. ಅವರಿಬ್ಬರು ಎಲ್ಲೋ ಇದ್ದಾರೆ ನನಗೆ ಗೊತ್ತಿಲ್ಲ. ಏನು ಅಭಿವೃದ್ಧಿ ಏನಾಗ್ತಾ ಇದೆ ಏನೋ ಗೊತ್ತಿಲ್ಲ. ನಮ್ಮ ಮುನ್ರಾಜಣ್ಣ ಕಡೆಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಅದು ಇದು ಕೆಲಸ ಮಾಡಿಸ್ತಾ ಇದ್ದಾನೆ. ಅವರಿಬ್ಬರು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ನಾನು ಪಾಯಿಂಟ್ ಮಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಓಟ್ ಹಾಕಿದ್ದೀವಿ, ಇಲ್ಲ ಅನ್ನಲ್ಲ, ನಾನು ಓಟ್ ಹಾಕಿದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದೀರಾ ನೀವು? ಮನೆ ಹತ್ರಗೂ ಬರ್ತೀರಾ, ಐದು ವರ್ಷಕ್ಕೊಂದು ಸತಿ ಬರ್ತೀರಾ. ಏನು ಮಾಡ್ತಾಯಿದ್ದೀರಾ ನೀವು? ಏನು ಮಾಡ್ತಾ ಇಲ್ಲ. ಜಸ್ಟ್ ಬರ್ತೀರಾ, ಆ ತಕ್ಷಣಕ್ಕೆ ಕಾಣಿಸ್ಕೊತೀರಾ, ಹೋಗ್ತೀರಾ ಹೊರತು ಏನು ಅಭಿವೃದ್ಧಿ ಮಾಡ್ತಾಯಿದ್ದೀರಾ ವಾಲೆಪುರಕ್ಕೋಸ್ಕರ? ನಿಮ್ಮನ್ನು ನೋಡಿ ತಾನೇ ನಾವು ಓಟ್ ಹಾಕೋದು. ಮೂರು ಮೆಂಬರ್ ಇರೋದು, ಅದರಲ್ಲಿ ಒಂದೇ ಮೆಂಬರು ನಮಗೆ ಕೆಲಸ ಅಭಿವೃದ್ಧಿ ಮಾಡ್ತಾ ಇರೋದು. ಅದರಲ್ಲಿ ಒಂದು ಕೆಲಸ ಒಬ್ಬನು ಎಷ್ಟಂತ ತಂದು ಕೆಲಸ ಮಾಡೋಕ್ಕಾಗುತ್ತೆ? ಮಿಕ್ಕಿದ ಇನ್ನಿಬ್ಬರು ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ವಾಲೆಪುರದಲ್ಲಿ ನೋಡ್ತಾ ಇದ್ದೀರಲ್ಲ. ಎಲ್ಲ ಬೈಕೊಂಡು ಹೋಗೋದೆ ನಮ್ಮ ವಾಲೆಪುರ ಗ್ರಾಮಸ್ಥರನ್ನ. ಏನು ಮಾಡ್ತಾ ಇದ್ದಾರೆ ಮೆಂಬರ್ಗಳು? ಅವನ ಮೇಲೆ ಇವನ ಮೇಲೆ ಅವನು ಹೇಳ್ಕೊಂಡು ಜಂಗ್ಳು ಬಂದು ನಾನು ಹಿಂಗೆ ಮಾಡ್ತೀನಿ ಅಂತ ಓಟ್ ಕೇಳೋದು, ಇನ್ನೊಬ್ರು ಬಂದು ಹಿಂಗೆ ಮಾಡ್ತೀನಿ ಅಂತ ಓಟ್ ಕೇಳೋದು. ಓಟ್ ಹಾಕ್ಸ್ಕೊಂತಾರಲ್ಲ, ಓಟ್ ಹಾಕಿದ ತಗೊಂಡು ದರ್ಜೆಯಿಂದ ಏನು ನ್ಯಾಯವಾಗಿ ಇಲ್ಲ ವಾಲೆಪುರಕ್ಕೆ. ರಾಜಕಾಲುಗಳು ಕೆಳಗಡೆ ರಾಜಕಾಲುಗಳೆಲ್ಲ ಮುಚ್ಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ರಾಜಕಾಲುಗಳ ಮೇಲೆ ಮನೆ ಕಟ್ತಾ ಇದ್ದಾರೆ. ಹೊರ್ತೂರಿನಿಂದ ಆರವಳ್ಳಿಕ ರೋಡ್ ಇದೆ, 20 ಅಡಿ ರೋಡು, ಅದು ಮೇಯ್ನ್ ರೋಡು. ವಿಲಾಗ್ಲಾಗ್ತಾ ಇದೆ. ವೈಟ್ ಬಿಲ್ಕ್ ರೋಡ್ ಇದೆ, 20 ಅಡಿ ರೋಡು. ಮೊನ್ನೆ ಒಬ್ಬರು ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಏನು ಮಾಡ್ತಾ ಐತೆ? MLA ನೋಡ್ತಾರೆ 15 ವರ್ಷದಿಂದ MLA ವಾಲೆಪುರಕ್ಕೆ ಮಾದೇಪುರ ಕ್ಷೇತ್ರಕ್ಕೆ. ಏನು ಮಾಡ್ತಾ ಇದ್ದಾರೆ MLA? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ರಾ? ಅವೆಲ್ಲ ಮಾಡಬೇಕಲ್ಲ. ನಾನು MLA ಓಟ್ ಹಾಕ್ರಿ ನನಗೆ ಅಂತ ಹೇಳ್ತಾ ಇದ್ದಾರೆ. ಬಡವರು ಬಗ್ರು ಇಲ್ಲಿ 30 ವರ್ಷದಿಂದ ಇಲ್ಲಿ ನಿವೇಶನ ಕಟ್ಕೊಂಡು ಪಾಪ ಅವ್ರಿಗೊಂದು ಹಕ್ಕುಪತ್ರ ಇಲ್ಲ. ಕೇಳಿ ಸಾಕಾಗ್ತಾ ಇದೆ. ಅವ್ರ ವಯಸ್ಸಾಗ್ಬಿಟ್ಟಿದ್ದಾರೆ ಲಾಸ್ಟ್ಗೆ. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ MLAಗಳು? ಮಾಡಿದರು. ಗಾಡಿ ಬಂದಾಗ ಎಲ್ಲರೂ ಗಾಡಿಗೆ ಹಾಕಿ ದಯವಿಟ್ಟು, ಆಯಿತಾ? ಆಮೇಲೆ ಸ್ವಲ್ಪ ನಮ್ಮದು ಮಶಾಣಗೆ ಹೋಗೋಕೆ ದಾರಿ ಸ್ವಲ್ಪ ಅದೊಂದು ಸಾಲ್ವ್ ಮಾಡಿಕೊಡ್ಬೇಕು. ಏನಕ್ಕೆ ಅಂದರೆ ಆವಾಗಿಂದನೂ ಮಶಾಣಗೆ ಹೋಗೋಕೆ ದಾರಿನೂ ಇಲ್ಲ. ಅದೊಂದೊಂದು ಕ್ಲಿಯರ್ ಮಾಡಿಕೊಡ್ಬೇಕು ಮಂಜಣ್ಣವರೇ. ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ನಮಗೆ.